ಆಸ್ಟ್ರೇಲಿಯಾ ವಿರುದ್ಧ ಮೊದಲ 2 ಏಕದಿನ ಪಂದ್ಯಗಳನ್ನು ಸೋತಿದ್ದು ಹಾಗೆ ಸರಣಿ ಕಳ್ಕೊಂಡಿದ್ದು ಫ್ಯಾನ್ಸ್ಗೆ ತುಂಬಾನೇ ಹರ್ಟ್ ಆಗಿತ್ತು. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ವಾಟ್ ಎ ಕಮ್ ಬ್ಯಾಕ್. ಅದರಲ್ಲೂ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಕಾಂಬಿನೇಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಒಂದ್ ಕಡೆ ಹಿಟ್ ಮ್ಯಾನ್ 100, ಇನ್ನೊಂದ್ ಕಡೆ ಕಿಂಗ್ ಕೊಹ್ಲಿ ಅರ್ಧ ಶತಕ. ಟೀಮ್ ಇಂಡಿಯಾ ಅಭಿಮಾನಿಗಳಿಗಂತೂ ಅಸಲಿ ದೀಪಾವಳಿ ಧಮಾಕ ಸಿಕ್ಕಂತಾಗಿತ್ತು. ಫೈನಲ್ ಮ್ಯಾಚ್ ನಲ್ಲಿ ಬ್ಯಾಟಿಂಗ್ ಅಂಡ್ ಬೌಲಿಂಗ್ ನಲ್ಲಿ ಟೀಮ್ ಇಂಡಿಯಾದ ಡಾಮಿನೇಷನ್ ಹೇಗಿತ್ತು, ಹಾಗೆ ರೋಕೋ ಜೋಡಿ ಸಕ್ಸಸ್ ಆಗಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಏಕದಿನ ಸರಣಿಯ ಕೊನೆ ಮ್ಯಾಚ್ ಸಿಡ್ನಿ ಮೈದಾನದಲ್ಲಿ ನಡೆಯಿತು. ಮೊದಲ 2 ಪಂದ್ಯಗಳನ್ನ ಕಾಂಗರೂ ಪಡೆ ಗೆದ್ದಿದ್ರಿಂದ ಭಾರತಕ್ಕೆ ಆಲ್ರೆಡಿ ಸರಣಿ ಕೈತಪ್ಪಿಯಾಗಿತ್ತು. ಹೀಗಿದ್ರೂ ಕೂಡ ಲಾಸ್ಟ್ ಮ್ಯಾಚ್ ಗೆಲ್ಲೋದು, ಕ್ಲೀನ್ ಸ್ವೀಪ್ ಮುಖಭಂಗವನ್ನ ತಪ್ಪಿಸಿಕೊಳ್ಳೋದರ ಜೊತೆಗೆ ಪ್ರತಿಷ್ಠೆ ಕೂಡ ಆಗಿತ್ತು. ಅದೇ ಇಂಟೆನ್ಷನ್ ನಲ್ಲಿ ಕಣಕ್ಕಿಳಿದ ಭಾರತ ಕೊನೆಗೂ ಕೂಡ ಗೆದ್ದು ಬೀಗಿದೆ. ಸತತ 3ನೇ ಪಂದ್ಯದಲ್ಲೂ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ಈ ಪಂದ್ಯದಲ್ಲಿ ಮೊದಲಿಗೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಈ ಮ್ಯಾಚ್ ಅಲ್ಲಿ ಭಾರತದ ಬೌಲರ್ಗಳು ಸಾಲಿಡ್ ಪ್ರದರ್ಶನ ನೀಡಿ ಆಸೀಸ್ ಬ್ಯಾಟರ್ಗಳನ್ನ ಬೆಂಡೆತ್ತಿದ್ರು. ಪರಿಣಾಮ 46.4 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಂಡು 236 ರನ್ಗಳನ್ನ ಕಲೆ ಹಾಕಿತ್ತು. 237 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತ ಬ್ಯಾಟಿಂಗ್ ನಲ್ಲಿ ಪವರ್ ಶೋ ತೋರಿಸಿದೆ. ರೋಕೋ ಜೋಡಿ ತಾವ್ಯಾಕೆ ಬೆಸ್ಟ್ ಜೋಡಿ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಈ ಮೂಲಕ ಭಾರತಕ್ಕೆ ಆರಂಭ ಅಂದುಕೊಂಡಂತೆ ಸಿಗದೇ ಇದ್ರು ಕೂಡ ಅಂತ್ಯವಂತೂ ನಿರೀಕ್ಷೆಗೂ ಮೀರಿದ್ದ ಯಶಸ್ಸನ್ನ ತಂದುಕೊಟ್ಟಿದೆ. ರೋಹಿತ್ ಶತಕ, ಕೊಹ್ಲಿ ಅರ್ಧ ಶತಕ, ಕೊನೆಗೂ ಗೆದ್ದ ಭಾರತ. ಆಸ್ಟ್ರೇಲಿಯಾ ನೀಡಿದಂತ ಈಸಿ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಭಾರತದ ಪರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಜೋಡಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿತ್ತು. ಕಳೆದ 2 ಪಂದ್ಯಗಳಲ್ಲೂ ಕೂಡ ಫಸ್ಟ್ ವಿಕೆಟ್ಗೆ ಬಿಗ್ ಸ್ಕೋರ್ ಬಂದಿರಲಿಲ್ಲ, ಹಾಗೆ ರನ್ ರೇಟ್ ಕೂಡ ತುಂಬಾನೇ ಕಡಿಮೆ ಇತ್ತು. ಬಟ್ ಈ ಮ್ಯಾಚ್ ಅಲ್ಲಿ 69 ರನ್ಗಳ ಪಾರ್ಟ್ನರ್ಶಿಪ್ ಬಂತು. ಪವರ್ ಪ್ಲೇ ನಲ್ಲೇ ಒಂದೊಳ್ಳೆ ಇನ್ನಿಂಗ್ಸ್ ಕೂಡ ಬಂತು. 68 ರನ್ಗಳನ್ನ ಮೊದಲ 10 ಓವರ್ಗಳಲ್ಲಿ ಕಲೆ ಹಾಕಿದ್ರು. 63 ರನ್ಗಳನ್ನ ಆಸ್ಟ್ರೇಲಿಯಾ ತಂಡ ಮೊದಲ 10 ಓವರ್ಗಳಲ್ಲಿ ಕಲೆ ಹಾಕಿದ್ರೆ ಭಾರತ ಅದಕ್ಕಿಂತ ಜಾಸ್ತಿನೇ ನಂಬರ್ಸ್ನ ತಂದ್ಕೊಟ್ಟಿದ್ರು. ಪವರ್ ಪ್ಲೇ ಮುಗಿದ ನೆಕ್ಸ್ಟ್ ಓವರ್ ನಲ್ಲೇ 24 ರನ್ ಗಳಿಸಿದಂತ ಶುಭ್ಮನ್ ಗಿಲ್ ಹೇಜಲ್ವುಡ್ ಅವರ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ಆಮೇಲೆ ನೋಡಿ ರೋಕೋ ಜೋಡಿಯ ಅಬ್ಬರ ಶುರುವಾಗಿದ್ದು. ಒಂದ್ ಕಡೆ ರೋಹಿತ್ ಶರ್ಮಾ, ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿ ಸೂಪರ್ ಸ್ಟ್ರಾಂಗ್ ಆಗಿ ನಿಂತು ಆಸ್ಟ್ರೇಲಿಯಾ ಬೌಲರ್ಗಳ ನೀರಿಳಿಸಿದ್ರು. ಭಾರತ 69 ರನ್ ಗಳಿಸಿದ್ದಾಗ ಒಂದಾದಂತ ಈ ಜೋಡಿ ವಿನ್ನಿಂಗ್ ರನ್ಸ್ ಬರೋವರೆಗೂ ಅಂದ್ರೆ ಕೊನೆವರೆಗೂ ಕೂಡ ಜೊತೆಯಾಗಿ ನಿಂತು ಮ್ಯಾಚ್ ಅನ್ನ ಗೆಲ್ಲಿಸಿಕೊಟ್ರು. ಇಬ್ಬರ ಜೊತೆಯಾಟದಲ್ಲಿ 168 ರನ್ಗಳ ಪಾರ್ಟ್ನರ್ಶಿಪ್ ಬಂತು. ಒಂದ್ ಕಡೆ ರೋಹಿತ್ ಶರ್ಮಾ 125 ಎಸೆತಗಳಲ್ಲಿ 13 4, 3 ಸಿಕ್ಸರ್ಗಳ ನೆರವಿನಿಂದ 121 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳಿದ್ರು. ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿತ್ತು. ಫಸ್ಟ್ ಮತ್ತು ಸೆಕೆಂಡ್ ಮ್ಯಾಚ್ ಅಲ್ಲಿ ಡಕ್ಔಟ್ ಆಗಿದ್ದಂತ ಕೊಹ್ಲಿ 3ನೇ ಮ್ಯಾಚ್ ಅಲ್ಲಿ ಗ್ರೇಟ್ ಕಮ್ ಬ್ಯಾಕ್ ಮಾಡಿದ್ರು. ಮೊದಲೇ ಚೇಸಿಂಗ್ ಕಿಂಗ್ ಇಂತ ಚಾನ್ಸ್ ಬಿಡ್ತಾರ. 81 ಎಸೆತಗಳಲ್ಲಿ 7 4ಗಳೊಂದಿಗೆ 74 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಈ ಮೂಲಕ ಭಾರತ ಇನ್ನೂ 69 ಎಸೆತಗಳು ಬಾಕಿ ಇರುವಂತೆಯೇ 9 ವಿಕೆಟ್ಗಳಿಂದ ಈ ಪಂದ್ಯವನ್ನ ಗೆದ್ದುಕೊಳ್ತು. ಶತಕಗಳ ಅರ್ಧ ಶತಕ, ಹಿಟ್ ಮ್ಯಾನ್ ಅಬ್ಬರ. ರೋಹಿತ್ ಶರ್ಮಾ ಫಿಟ್ ಆಗಿಲ್ಲ, ಫಾರ್ಮ್ ನಲ್ಲಿಲ್ಲ ಅಂತಿದ್ದವರಿಗೆಲ್ಲ ರೋಹಿತ್ ಶರ್ಮಾ ತಮ್ಮ ಸ್ಟಾಮಿನಾ ಏನು ಅನ್ನೋದನ್ನ ತೋರಿಸಿಕೊಟ್ರು ಈ ಪಂದ್ಯದ ಮೂಲಕ. 2027ರ ವಿಶ್ವಕಪ್ಗೆ ಬೇಡ ಅಂತಿದ್ದವ್ರಿಗೆ ತಮ್ಮ ಬ್ಯಾಟ್ ಮೂಲಕವೇ ಉತ್ತರ ನೀಡಿದ್ರು. 2027ರ ವೇಳೆಗೆ ರೋಹಿತ್ ಶರ್ಮಾ ಅವರ ವಯಸ್ಸು 40 ವರ್ಷ ಕ್ರಾಸ್ ಆಗುತ್ತೆ. ಸದ್ಯ ರೋಹಿತ್ಗೆ 38 ವರ್ಷ ವಯಸ್ಸು. ಈ ವಯಸ್ಸಲ್ಲಿ ವಿಶ್ವಕಪ್ ಆಡೋಕೆ ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಆದ್ರೆ 7 ತಿಂಗಳ ನಂತರ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಬ್ಯಾಟ್ ಹಿಡಿದ್ರು ಕೂಡ ಅದೇ ಫಾರ್ಮ್ ನಲ್ಲೇ ಬ್ಯಾಟ್ ಬೀಸಿದ್ರು. ಯಾಕಂದ್ರೆ ಕೊನೆಯದಾಗಿ ರೋಹಿತ್ ಶರ್ಮಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಆಡಿದ್ದು. ಆಮೇಲೆ IPL ಬಳಿಕ ಫುಲ್ ರೆಸ್ಟ್ ನಲ್ಲಿದ್ರು. ಸೊ 7 ತಿಂಗಳ ಬಳಿಕ ಬಂದ್ರು ಕೂಡ ಅದೇ ಇಂಟೆಂಟ್ ನಲ್ಲೇ ಬ್ಯಾಟ್ ಬೀಸಿದ್ರು. ಆಸ್ಟ್ರೇಲಿಯಾ ಪ್ರವಾಸದ ಮೊದಲ ಪಂದ್ಯದಲ್ಲಿ ಬೇಗ ಔಟ್ ಆಗಿದ್ದಂತ ರೋಹಿತ್ ಶರ್ಮಾ 2ನೇ ಪಂದ್ಯದಲ್ಲಿ ಅರ್ಧ ಶತಕ ಬಾರಿಸಿ ಮಿಂಚಿದ್ರು. ಇದೀಗ 3ನೇ ಏಕದಿನ ಪಂದ್ಯದಲ್ಲಿ ಅದ್ಭುತ ಶತಕವನ್ನ ಸಿಡಿಸಿ ಶೈನ್ ಆಗಿದ್ದಾರೆ. ತಮ್ಮ ಏಕದಿನ ವೃತ್ತಿ ಜೀವನದ 33ನೇ ಶತಕ ಇದು. ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಶತಕಗಳ ಅರ್ಧ ಶತಕ ಕಂಪ್ಲೀಟ್ ಮಾಡಿದ್ದಾರೆ. ಅಂದ್ರೆ ರೋಹಿತ್ ಶರ್ಮಾ ಇದುವರೆಗೆ 50 ಶತಕಗಳನ್ನ ಬಾರಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ. ಹಾಗೆ ಕಾಂಗರೂ ನಾಡಿನಲ್ಲಿ ಅತಿ ಹೆಚ್ಚು ಶತಕಗಳನ್ನ ಬಾರಿಸಿದ ವಿದೇಶಿ ಬ್ಯಾಟರ್ ಎನ್ನುವಂತ ದಾಖಲೆ ಕೂಡ ಬರೆದ್ರು. 5 ಶತಕ ಬಾರಿಸಿದಂತ ವಿರಾಟ್ ಕೊಹ್ಲಿ ಅವರನ್ನ ಹಿಂದಿಕ್ಕಿದ್ದಾರೆ. ರೋಹಿತ್ ಶರ್ಮಾ ಸಿಡ್ನಿಯಲ್ಲಿ ಶತಕ ಬಾರಿಸುವ ಮೂಲಕ ಆಸೀಸ್ ನೆಲದಲ್ಲಿ 6ನೇ ಶತಕವನ್ನ ಕಂಪ್ಲೀಟ್ ಮಾಡಿದ್ರು.
2 ಡಕ್ ಬಳಿಕ 3ನೇ ಮ್ಯಾಚ್ ಅಲ್ಲಿ ಕೊಹ್ಲಿ ಕಮ್ ಬ್ಯಾಕ್. ಇನ್ನು ಈ ಇನ್ನಿಂಗ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಪಾಲಿಗೆ ಮೋಸ್ಟ್ ವ್ಯಾಲ್ಯೂಯಬಲ್ ರನ್ಸ್ ಆಗಿ ಬಂತು. ಯಾಕಂದ್ರೆ ವಿರಾಟ್ ಕೊಹ್ಲಿ ಕೂಡ ಅವರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಬದುಕು ಮುಗಿದೇ ಹೋಯ್ತು ಅಂತಿದ್ದವ್ರಿಗೆ ಖಡಕ್ ಆಗಿ ತಿರುಗೇಟು ಕೊಟ್ರು. ತಮ್ಮನ್ನ ಯಾಕೆ ಚೇಸಿಂಗ್ ಕಿಂಗ್ ಅಂತಾರೆ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ರು. ಪರ್ತ್ ನಲ್ಲಿ ನಡೆದಂತ ಮೊದಲ ಏಕದಿನ ಪಂದ್ಯದಲ್ಲಿ 8 ಎಸೆತಗಳನ್ನ ಫೇಸ್ ಮಾಡಿದ್ರು ಕೂಡ ಒಂದೇ ಒಂದು ರನ್ಸ್ ಕೂಡ ತೆಗೆಯೋಕಾಗದೆ ಖಾತೆ ತೆರೆಯೋಕೆ ಮುನ್ನವೇ ಔಟ್ ಆಗಿದ್ರು. ಅದೇ ರೀತಿ ಅಡಿಲೇಡ್ ನಲ್ಲೂ ಕೂಡ ನಡೆದಂತ 2ನೇ ಪಂದ್ಯದಲ್ಲೂ ಕೂಡ 4 ಎಸೆತಗಳನ್ನ ಫೇಸ್ ಮಾಡಿ ಖಾತೆ ತೆರೆಯೋ ಮುನ್ನವೇ ಔಟ್ ಆಗಿದ್ರು. ಬಟ್ 3ನೇ ಮ್ಯಾಚ್ ನಲ್ಲಿ ಎಲ್ಲಿ ಹ್ಯಾಟ್ರಿಕ್ ಡಕ್ ಆಗುತ್ತೋ, ಎಲ್ಲಿ ಬೇಗ ವಿಕೆಟ್ ಒಪ್ಪಿಸ್ತಾರೋ, ಖಾತೆ ತೆರೆಯದೆ ಔಟ್ ಆಗ್ತಾರೇನೋ ಅಂತ ಆತಂಕ ಶುರುವಾಗಿತ್ತು. ಬಟ್ ಕಿಂಗ್ ಕೊಹ್ಲಿ ಅದನ್ನ ಸುಳ್ಳಾಗಿಸಿದ್ರು. ಫಸ್ಟ್ ಬಾಲ್ ನಲ್ಲೇ ಸಿಂಗಲ್ಸ್ ತಗೊಳ್ತಾರೆ. ಆ ನಂತರ ರೋಹಿತ್ ಜೊತೆಗೂಡಿ ಆಸೀಸ್ ಬೌಲರ್ಗಳನ್ನ ಅಕ್ಷರಶಃ ಚೆಂಡಾಡಿದ್ರು. ಅಂಡ್ ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು, ನೀವು ಕೂಡ ಗಮನಿಸಿರ್ತೀರಾ, ಇದು ಕೂಡ ಹೈಲೈಟ್ ಆಗ್ತಾ ಇದೆ, ಕಾಮೆಂಟ್ರಿಯಲ್ಲೂ ಕೂಡ ಕೇಳಿಸ್ಕೊಂಡಿರ್ತೀರಿ. ವಿರಾಟ್ ಕೊಹ್ಲಿ ಅವರು ಗಿಲ್ ಔಟ್ ಆದಾಗ ಅಂದ್ರೆ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಡಗೌಟ್ ನಿಂದ ಬ್ಯಾಟಿಂಗ್ ಕಡೆಗೆ ಅಂದ್ರೆ ಡ್ರೆಸ್ಸಿಂಗ್ ರೂಮ್ ನಿಂದ ಬ್ಯಾಟಿಂಗ್ಗೆ ಬರುವಾಗಲೇ ಸ್ಟ್ಯಾಂಡಿಂಗ್ ಅವೇಶನ್ ಸಿಕ್ಕಿತ್ತು. ಕೊಹ್ಲಿ ಸಂಪಾದನೆ ಮಾಡಿರುವಂತ ಅಭಿಮಾನ ಇದು. ಗ್ಯಾಲರಿಯಲ್ಲಿದ್ದಂತ ಅಭಿಮಾನಿಗಳೆಲ್ಲ ಎದ್ದು ನಿಂತು ಚಪ್ಪಾಳೆನ ತಟ್ಟೋ ಮೂಲಕ ವಿರಾಟ್ ಕೊಹ್ಲಿ ಅವರನ್ನ ವೆಲ್ಕಮ್ ಮಾಡ್ತಾರೆ. ಹೀಗೆ ರೋಕೋ ಜೋಡಿ ಕೊನೆ ಮ್ಯಾಚ್ ಅಲ್ಲಿ ಬಿಗ್ ಪಾರ್ಟ್ನರ್ಶಿಪ್ ಮೂಲಕ ಮ್ಯಾಚ್ ಅನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಇನ್ನು ಓವರ್ ಆಲ್ ಆಗಿ ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಏನೆಲ್ಲ ಅಡ್ವಾಂಟೇಜ್ ಆಯಿತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಟಾಸ್ ಸೋತ್ರು ಫಸ್ಟ್ ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಂತ ಆಸ್ಟ್ರೇಲಿಯಾ. ಎಸ್, ಈ ಪಂದ್ಯದಲ್ಲಿ ಸತತ 3ನೇ ಬಾರಿಗೆ ಅಂದ್ರೆ ಏಕದಿನ ಸರಣಿಯ ಮೊದಲ ಪಂದ್ಯ, 2ನೇ ಪಂದ್ಯ ಹಾಗೆ 3ನೇ ಪಂದ್ಯದಲ್ಲೂ ಕೂಡ ಆಸ್ಟ್ರೇಲಿಯಾನೇ ಟಾಸ್ ಅನ್ನ ವಿನ್ ಆಯ್ತು. ಬಟ್ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಮೊದಲ 2 ಪಂದ್ಯಗಳಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ಫಸ್ಟ್ ಅವರು ಬೌಲಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಇಂಡಿಯಾವನ್ನ ಬ್ಯಾಟಿಂಗ್ಗೆ ಆಹ್ವಾನ ಮಾಡಿದ್ರು. ಬಟ್ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ 3ನೇ ಪಂದ್ಯದಲ್ಲಿ ಟಾಸ್ ಗೆದ್ರೂ ಕೂಡ ಅವರು ಭಾರತಕ್ಕೆ ಚೇಸಿಂಗ್ಗೆ ಅವಕಾಶ ಕೊಡ್ತಾರೆ. ಅಂದ್ರೆ ಫಸ್ಟ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಾರೆ. ಸೊ ಇದು ಭಾರತಕ್ಕೆ ಮೇನ್ ಆಗಿ ಇಂಪಾರ್ಟೆಂಟ್ ಆಗಿ ಪ್ಲಸ್ ಆಯ್ತು. ಹೀಗಾಗಿ ಭಾರತ ಈ ಪಂದ್ಯವನ್ನ ಗೆಲ್ಲೋಕೆ ಆಸ್ಟ್ರೇಲಿಯಾ ಫಸ್ಟ್ ಬೌಲಿಂಗ್ ಅನ್ನ ಇವರಿಗೆ ಇಂಡಿಯಾದವರಿಗೆ ಬಿಟ್ಕೊಟ್ಟಿದ್ದು ಒಂದ್ ರೀತಿ ಪ್ಲಸ್ ಆಯ್ತು ಅನ್ನೋದು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಭಾರತ ಪರ ಬೌಲರ್ಸ್ ಪವರ್ ಶೋ. ಇನ್ನು ಈ ಪಂದ್ಯದಲ್ಲಿ ಕಳೆದ ಹಿಂದಿನ 2 ಪಂದ್ಯಗಳಿಗೆ ಹೋಲಿಸಿದ್ರೆ ಈ ಪಂದ್ಯದಲ್ಲಿ ಭಾರತದ ಬೌಲಿಂಗ್ ಸ್ಕ್ವಾಡ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇತ್ತು. ಅದನ್ನ ನೀವು ಮ್ಯಾಚ್ ಟೈಮಲ್ಲಿ ಗಮನಿಸಿರ್ತೀರಿ. ಬಿಗ್ ಯಾವ ಪಾರ್ಟ್ನರ್ಶಿಪ್ ಕೂಡ ಬರಲಿಲ್ಲ. ಅದು ಅಲ್ಲದೆ ರಾಣಾ 4 ವಿಕೆಟ್ಗಳನ್ನ ತಗೊಳ್ತಾರೆ. ಇನ್ನು ಫಸ್ಟ್ ಮ್ಯಾಚ್ ಅಲ್ಲಿ 136 ರನ್ಗಳಿಗೆ ಔಟ್ ಆಗಿತ್ತು ಭಾರತ. ಅಂದ್ರೆ ಫಸ್ಟ್ ಅವತ್ತು ಮಳೆಯೆಲ್ಲ ಬರ್ತಾ ಇತ್ತು, ಹೀಗಾಗಿ ಜಸ್ಟ್ 136 ರನ್ಗಳನ್ನ ಮಾತ್ರ ಕಲೆ ಹಾಕಿತ್ತು ಭಾರತ. ಬಟ್ 2ನೇ ಪಂದ್ಯದಲ್ಲಿ 286 ರನ್ಗಳನ್ನ ಸ್ಕೋರ್ ಮಾಡ್ತಾರೆ. ಬಟ್ ಈ ನಂಬರ್ನ ಭಾರತಕ್ಕೆ ಡಿಫೆನ್ಸ್ ಮಾಡಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಈ ನಂಬರ್ನ ಚೇಸ್ ಮಾಡಿದಂತ ಆಸ್ಟ್ರೇಲಿಯಾ 2ನೇ ಪಂದ್ಯವನ್ನ ಗೆದ್ದು ಬೇಕಿತ್ತು. ಇನ್ನು 3ನೇ ಪಾಯಿಂಟ್ ಏನಪ್ಪಾ ಅಂದ್ರೆ 236 ರನ್ಗಳಿಗೆ ಆಲ್ಔಟ್ ಮಾಡಿದ್ದು. ಎಸ್, ಭಾರತಕ್ಕೆ ಇದೇ ಮೇನ್ ಆಗಿ ಪ್ಲಸ್ ಆಗಿದೆ. ಯಾಕೆಂದ್ರೆ ಆಸ್ಟ್ರೇಲಿಯಾ ಬೌಲಿಂಗ್ ಸ್ಕ್ವಾಡ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಅಂತದ್ರಲ್ಲಿ 236 ರನ್ಗಳಿಗೆ ಭಾರತೀಯ ಬೌಲರ್ಗಳು ಆಸ್ಟ್ರೇಲಿಯಾವನ್ನ ಕಟ್ಟಿ ಹಾಕಿದ್ದೆ ಚೇಸಿಂಗ್ ನಲ್ಲಿ ತುಂಬಾ ಈಸಿ ಆಯ್ತು. ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ರೋಕೋ ಜೋಡಿ ಇದ್ದಂತ ಫಾರ್ಮ್ ನೋಡ್ತಾ ಇದ್ರೆ 300+ ರನ್ ಇದ್ರೂ ಕೂಡ ಚೇಸ್ ಮಾಡಿ ಬಿಡ್ತಾ ಇದ್ರು. ಯಾಕಂದ್ರೆ ಇನ್ನೂ 69 ಎಸೆತಗಳು ಬಾಕಿ ಇರುವಂತೆಯೇ ಪಂದ್ಯವನ್ನ ಮುಗಿಸಿದ್ರು. ಹೀಗಾಗಿ 300+ ರನ್ಸ್ ಬಂದಿದ್ರು ಕೂಡ ಇವತ್ತು ಚೇಸ್ ಮಾಡ್ತಾ ಇದ್ರು. ಬಟ್ 236 ರನ್ಗಳಿಗೆ ಆಲ್ಔಟ್ ಆಗಿದ್ರಿಂದ ಭಾರತೀಯ ಬ್ಯಾಟರ್ಗಳಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿನೇ ಇತ್ತು. ಇದು ಕೂಡ ಭಾರತದ ಗೆಲುವಿಗೆ ಕಾರಣ ಆಯಿತು. ಇನ್ನು ರೋಹಿತ್ ಮತ್ತು ಗಿಲ್ ಅವರ ಜೊತೆಯಾಟ ಬಂದಿದ್ದು ಕೂಡ ಪ್ಲಸ್ ಆಯ್ತು. ಯಾಕಂದ್ರೆ ಈ ಜೋಡಿ ಮೊದಲ ವಿಕೆಟ್ ನಷ್ಟಕ್ಕೆ 68 ರನ್ಗಳನ್ನ ಕಲೆ ಹಾಕಿತ್ತು. ಹಿಂದಿನ 2 ಪಂದ್ಯಗಳಲ್ಲಿ ಆಲ್ಮೋಸ್ಟ್ 30ರ ಬಿಲೋ ಒಳಗೆ ಫಸ್ಟ್ ವಿಕೆಟ್ ಬಿದ್ದೋಗ್ತಾ ಇತ್ತು. ಹೀಗಾಗಿ ಬಿಗ್ ಸ್ಕೋರ್ ಬರದೇ ಇರೋ ಕಾರಣಕ್ಕಾಗಿ ಆನಂತರ ಬಂದ ಬ್ಯಾಟರ್ಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ಬಿಗ್ ಸ್ಕೋರ್ ಬರ್ತಾ ಇರಲಿಲ್ಲ. ಹಾಗೆ ರನ್ ರೇಟ್ ಕೂಡ ತುಂಬಾನೇ ಕಡಿಮೆ ಇತ್ತು. ಬಟ್ ಈ ಪಂದ್ಯದಲ್ಲಿ ಏನಪ್ಪಾ ಅಂದ್ರೆ ಮೊದಲ ವಿಕೆಟ್ ನಷ್ಟಕ್ಕೆ 68 ರನ್ ಬಂದಿದ್ದು, ಹಾಗೆ ರೋಹಿತ್ ಗಿಲ್ ಈ ಜೋಡಿ ಈ ರನ್ಸ್ ಅನ್ನ ತಂದುಕೊಟ್ಟಿದ್ದು ಭಾರತಕ್ಕೆ ಅಡ್ವಾಂಟೇಜ್ ಆಯಿತು. ಹಾಗೆ ಇದೆಲ್ಲಕ್ಕಿಂತ ಮೇನ್ ರೀಸನ್ ಏನಪ್ಪಾ ಅಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್. ಎಸ್, ಇವರಿಬ್ಬರಿಗೂ ಕೂಡ 15 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ ಕ್ರಿಕೆಟ್ ನಲ್ಲಿ, ಅದು ಕೂಡ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ. ಈ ಜೋಡಿ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಇಬ್ರು ಕೂಡ ಜೊತೆಯಾಗಿ ನಿಂತು ಭಾರತವನ್ನ ಗೆಲ್ಲಿಸ್ಕೊಟ್ರು. ಒಂದ್ ಕಡೆ ರೋಹಿತ್ ಶರ್ಮಾ 100 ಕಂಪ್ಲೀಟ್ ಮಾಡ್ಕೊಂಡ್ರೆ, ಇನ್ನೊಂದ್ ಕಡೆ ವಿರಾಟ್ ಕೊಹ್ಲಿ ಅರ್ಧ ಶತಕ ಬಾರಿಸಿ ಮಿಂಚಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ 168 ರನ್ಗಳ ಜೊತೆಯಾಟ ಬಂತು. ಹೀಗಾಗಿ ಮ್ಯಾಚ್ ವಿನ್ ಆಗೋಕೆ ಇವರಿಬ್ರು ಕೂಡ ಮೇನ್ ರೀಸನ್ ಆದ್ರು. ಹೀಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ಆಲ್ ರೌಂಡ್ ಪ್ರದರ್ಶನ ನೀಡಿ ಪಂದ್ಯವನ್ನ ಗೆದ್ದುಕೊಳ್ತು. ಹಾಗೆ ವೈಟ್ ವಾಶ್ ಮುಖಭಂಗವನ್ನ ತಪ್ಪಿಸಿಕೊಂಡಿದ್ದಾರೆ. ಹಾಗೆ ಮೊದಲೇ 2 ಮ್ಯಾಚ್ಗಳನ್ನ ಗೆದ್ದಿದ್ದಂತ ಆಸ್ಟ್ರೇಲಿಯಾ ಸರಣಿಯನ್ನ ಗೆದ್ದು ಬೀಗಿದೆ. ಫೈನಲ್ ಮ್ಯಾಚ್ ರಿಸಲ್ಟ್ ಏನಾದ್ರೂ ಆಗಿರ್ಲಿ, ಬಟ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನ ಪ್ರೂವ್ ಮಾಡಿದ್ರಲ್ಲ, ಅಷ್ಟೇ ಸಾಕು.
ರೋಕೋ ಬ್ಯಾಟಿಂಗ್ನ ನೀವೆಷ್ಟು ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.